ನಮಸ್ತೆ. ದುನಿಯಾ ವಿಜಿ ಸರ್ ಹಿಂದಿನ 2 ಸಿನಿಮಾ ಡೈರೆಕ್ಷನ್ನು ನಾನು ಸಿನಿಮಾ ನೋಡಿದಾಗ ತುಂಬ ಇಷ್ಟಪಟ್ಟೆ. ಯಾಕಂದರೆ ಯೂತ್ನ ತುಂಬ ಅಟ್ರ್ಯಾಕ್ಟ್ ಮಾಡಿರ್ತಕ್ಕಂಥ ಸಿನಿಮಾ. ಈ ಸಿನಿಮಾ ನಾನು ಲಾಸ್ಟ್ ಟೈಮ್ ಅವ್ರು ಅನೌನ್ಸ್ಮೆಂಟ್ ಮಾಡಿದಾಗ ಇನ್ ಬಿಟ್ವೀನ್ ಸರ್ ಮೀಟ್ ಮಾಡಿದಾಗ ನಾನೊಂದು ರಿಕ್ವೆಸ್ಟ್ ಮಾಡಿದ್ದೆ, ಸರ್ ಇಫ್ ಯು ಆರ್ ಕಂಫರ್ಟಬಲ್ ಈ ಸಿನಿಮಾ ನಾವು ರಿಲೀಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಕೇಳಿದ್ದೆ ನಾನು ಅವರು ಸರ್ನ. ಸೊ ನೆಕ್ಸ್ಟ್ ಟೈಮು ಹೀಗೊಂದು ಸ್ವಲ್ಪ ದಿನಗಳ ಹಿಂದೆ ಕರೆದು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಇನ್ನೊಂದೇನೆಂದರೆ ಈ ಸೆಕೆಂಡ್ ಹಾಫ್ ಆಫ್ ದ ಇಯರ್ ನಮ್ಮ ಇಂಡಸ್ಟ್ರಿಗೆ ಬಹಳಷ್ಟು ಸಿನಿಮಾಗಳಿದೆ. ಫಸ್ಟ್ ಹಾಫ್ ಆಫ್ ದ ಇಯರ್ ನೋಡಿದ್ರೆ ತುಂಬ ಕಡಿಮೆ ಸಿನಿಮಾ ಇತ್ತು. ಸೊ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಫ್ಲರಿಶ್ ಆಗಿರುತ್ತೆ ನಮ್ಮ ಇಂಡಸ್ಟ್ರಿ. ಥಿಯೇಟ್ರಿಗೆ ಆಡಿಯನ್ಸು ಸಹ ತುಂಬ ಚೆನ್ನಾಗಿ ವಾರ ವಾರ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇರ್ತಕ್ಕಂಥ ಸಿನಿಮಾಗಳು ಬರ್ತಾ ಇದೆ. ಸೊ ವೆರಿ ಹ್ಯಾಪಿ ಸೆಕೆಂಡ್ ಹಾಫ್ ಆಫ್ ದ ಇಯರ್ ನಮ್ಮ ಇಂಡಸ್ಟ್ರಿ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಬಿಲೀವಿಂಗ್ ಇನ್ ಅಸ್. ಥ್ಯಾಂಕ್ ಯು. ಸುಪ್ರೀತ್ ಸರ್, ಅಂದರೆ ಈಗ ವಾರಕ್ಕೊಂದೊಂದು ಸಿನಿಮಾ ಆಲ್ಮೋಸ್ಟ್ ನಿಮ್ಮ ಸಂಸ್ಥೆಯಿಂದ ಬರ್ತಿದೆ. ಹೆಂಗಿದೆ ಈಗ ಕಂಡೀಷನ್? ಏನಾದರೂ ಚೇಂಜಸ್ ಆಗಿದೆಯಾ ಫಸ್ಟ್ ಹಾಫಿಗೆ ಕಂಪೇರ್ ಮಾಡಿದ್ರೆ? ಸರ್ ಡೆಫಿನೆಟ್ಲಿ. ಯಾಕಂದರೆ ನಿಮಗೆ ಸಿನಿಮಾನೇ ರಿಲೀಸ್ ಆಗದಿದ್ದಾಗ ನೀವು ಜನ ಥಿಯೇಟ್ರಿಗೆ ಬನ್ನಿ ಅಂತ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೊ ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಸ್ ಇರೋದು, ಆಮೇಲೆ ಎಲ್ಲ ಸಿನಿಮಾನೂ ಒಂದು ಎಕ್ಸ್ಪೆಕ್ಟೇಷನ್ ಇರ್ತಕ್ಕಂಥ ಸಿನಿಮಾ ಇರೋದ್ರಿಂದ, ಈಗ ನೋಡಿ ಈಗ ನಾಳೆ ಅಯೋಗ್ಯ ಸಿನಿಮಾ ರಿಲೀಸ್ ಆಗ್ತಿದೆ, ತಿರ್ಗಾ ಟಾಕ್ಸಿಕ್ ಬರುತ್ತೆ, ಮತ್ತು ಅಮೇರಿಕಾ 2 ಇದೆ, ಮತ್ತು ಸಿಟಿ ಲೈಟ್ಸ್ ಇದೆ. ಸೊ ಜನಕ್ಕೆ ಇನ್ನೊಂದೇನು ಅಂತಂದರೆ ಈ ಹಿಂದಿನ 6 ತಿಂಗಳು ನೀವು ನೋಡಿದ್ರೆ ಥಿಯೇಟ್ರಿಗೆ ಸಿನಿಮಾಸೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅದರ್ ಲ್ಯಾಂಗ್ವೇಜ್ ಯಾವುದೋ 2 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದು ಸಿನಿಮಾ ಬಿಟ್ಟರೆ ಕನ್ನಡ ಸಿನಿಮಾ ಫ್ಲೋನೇ ಇರಲಿಲ್ಲ. ಸೊ ಈ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಫ್ಲೋ ಚೆನ್ನಾಗಿದೆ. ಸೊ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಸರ್. ಸರ್ ಇಲ್ಲಿ ಯಾವತ್ತೂ ಸಿನಿಮಾ ಡಿಪೆಂಡಿಂಗ್ ಆನ್ ದ ನಂಬರ್ಸೇ ಎಲ್ಲ ಸಿನಿಮಾನು ಸಸ್ಟೈನ್ ಆಗುತ್ತೆ ಸರ್. ಒಂದು ನಿಮಗೆ ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಶುಕ್ರವಾರ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. ವೆನ್ ದೇ ಆರ್ ಬಿಗ್ ಸ್ಟಾರ್ಸ್, ನಿಮಗೆ ಮಾರ್ನಿಂಗ್ ಶೋ ಇಂದನೇ ನಂಬರ್ಸು ನಿಮಗೆ ಬರ್ತಾ ಹೋಗುತ್ತೆ. ಮಾರ್ನಿಂಗ್ ಶೋನೇ ಹೌಸ್ಫುಲ್ ಇರುತ್ತೆ, ಫಸ್ಟ್ ಶೋ ಸೆಕೆಂಡ್ ಶೋ ಈ ಥರ ಎಲ್ಲ ಹೌಸ್ಫುಲ್ ಹೋಗ್ತಾ ಹೋಗುತ್ತೆ. ಎಕ್ಸ್ಕ್ಲೂಡಿಂಗ್ ಟಾಪ್ ಸ್ಟಾರ್ಸ್, ನೀವು ಯಾವುದೇ ಸಿನಿಮಾ ಮಾಡಿದಾಗ್ಲೂ ಸಹ ಶುಕ್ರವಾರ ಫಸ್ಟ್ ಶೋ ಸೆಕೆಂಡ್ ಶೋ ಇಂದನೇ ಸ್ಟಾರ್ಟ್ ಆಗೋದು ಫ್ಲೋ. ಸೊ ಡಿಪೆಂಡಿಂಗ್ ಆನ್ ದಟ್ ಏನು ಮಾಡ್ತಾರೆ, ನಿಮ್ಗೆ ಶುಕ್ರವಾರ 8 ಶೋಸ್ ಇರುತ್ತೆ, 3 ಡೇಸ್ ಯಾವತ್ತೂ ಚೇಂಜ್ ಆಗಲ್ಲ ಸರ್. ಇಫ್ ಯು ಅಬ್ಸರ್ವ್ ದಟ್, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಹೇಳಬೇಕು ಅಂದರೆ, ಯಾವುದೇ ಕಾರಣಕ್ಕೂ ಶುಕ್ರವಾರ ಮಾರ್ನಿಂಗ್ ಶೋ ಇಂದ ಸೋಮವಾರ ಬೆಳಗ್ಗೆವರೆಗೂ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಸೋಮವಾರನೇ ನಿಮಗೆ ಶೋ ಲೊಕೇಶನ್ಸ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಶೋಸ್ ಚೇಂಜ್ ಆಗಲ್ಲ ಸರ್. ಯಾವ ಸಿನಿಮಾ ಅವಾಗ ಯಾವುದು ಸಿನಿಮಾನೇ ಇರಲಿಲ್ಲ ಸರ್ ತಗೊಳಕ್ಕೆ. ನಿಮ್ಗೆ ಯಾವ್ದಾದ್ರು ಒಂದು ಸಿನಿಮಾ ಆಪೋಸಿಷನ್ ದೊಡ್ಡ ಸಿನಿಮಾ ಬಂದಾಗ ನಿಮ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದ್ರೆ ಇಟ್ ಈಸ್ ಅಕ್ಸೆಪ್ಟಬಲ್. ಸಿನಿಮಾನೇ ಇಲ್ಲ ಅಂತಂದಾಗ ನಿಮಗೆ ಸರ್ ಡಿಪೆಂಡಿಂಗ್ ಆನ್ ದ ಸಪ್ಲೈ ಅವ್ರದ್ದು. ಈಗ ಹೆಂಗಿರುತ್ತೆ ಅಂತಂದ್ರೆ, ಈಗ 4 ಶೋ ಓಪನ್ ಮಾಡ್ತಾರೆ, 2 ಶೋ ಓಪನ್ ಮಾಡ್ತಾರೆ, ಫುಲ್ ಆಯ್ತಾ ಇನ್ನೊಂದು ಶೋ ಓಪನ್ ಮಾಡ್ತಾರೆ. ಈಗ ಡಿಮ್ಯಾಂಡ್ ಅಂಡ್ ಸಪ್ಲೈ ಸರ್. ಈಗ ಯೂಶಲಿ ಏನು ಮಾಡ್ತಾರೆ, ಒಂದು ಕನ್ನಡ ಸಿನಿಮಾಗೆ ಓಕೆ, ಒಂದು ಮೀಡಿಯಂ ಸೈಜ್ ಸ್ಕೇಲ್ ಇರೋ ಸಿನಿಮಾಗೆ ಏನು ಮಾಡ್ತಾರೆ, 3 ಶೋ 4 ಶೋ ಈ ಥರ ಸ್ಟಾರ್ಟ್ ಮಾಡ್ತಾರೆ ಪ್ರತಿಯೊಂದು ಸಿನಿಮಾಗೂ ಸಹ. ಸ್ಟಾರ್ ಸಿನಿಮಾಸ್ಗೆ ಏನು ಮಾಡ್ತಾರೆ, 8 ರಿಂದ 10 ಶೋ ಇಂದ ಸ್ಟಾರ್ಟ್ ಮಾಡ್ತಾರೆ. ಇನ್ನ ಬಿಗ್ ಸೂಪರ್ ಸ್ಟಾರ್ಸ್ಗೆ ಏನು ಮಾಡ್ತಾರೆ, 15 ರಿಂದ 20 ಶೋ ಇಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಆಕ್ಯುಪೆನ್ಸಿ ಮೇಲೆ ಶೋಸ್ ಇನ್ಕ್ರೀಸ್ ಜಾಸ್ತಿ ಮಾಡ್ತಾ ಹೋಗ್ತಾರೆ ಸರ್ ಯಾವಾಗಲೂ. ಯಾವ ಸಿನಿಮಾಗೆ ಅಂತ ಅದಕ್ಕೆ ನಾನು ನಿಮಗೆ ಕೇಳ್ತಿದ್ದೀನಿ ಸರ್. ಈಗ ಕನ್ನಡ ಸಿನಿಮಾ ಕರಾವಳಿ ರಿಲೀಸ್ ಆಗಿದೆ, ಕರೆಕ್ಟ್ ಸರ್. ವಿ ಆರ್ ಇನ್ 3rd ವೀಕ್, ಚೆನ್ನಾಗೇ ಹೋಗ್ತಿದೆಯಲ್ಲ. ನಾನೊಂದು ಹೇಳ್ತಿದ್ದಲ್ಲ ಸರ್, ಯಾವುದೇ ಸಿನಿಮಾ ಆಗಲಿ, ಕನ್ನಡ ಸಿನಿಮಾ ಆಗಲಿ, ಇಂಗ್ಲೀಷ್ ಆಗಲಿ, ಯಾವುದೇ ಸಿನಿಮಾ ಸಸ್ಟೈನ್ ಆಗಬೇಕು ಅಂತಂದರೆ ಆ ಕಲೆಕ್ಷನ್ಸ್ ಹೋಗ್ಬೇಕು. ಆ ಕಲೆಕ್ಷನ್ಸ್ ಬಂದಾಗಲೇ. ಈಗ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ಸರ್ ನಿಮಗೆ. ಈಗ ಓವರಾಲ್ ಮಾಲಲ್ಲಿ 10 ಸ್ಕ್ರೀನ್ಸ್ ಇದೆ, ಕರೆಕ್ಟ್. ಎಲ್ಲ ದಿನನೂ ಅವ್ರು 10 ಸ್ಕ್ರೀನ್ಸ್ ಓಪನ್ ಮಾಡಲ್ಲ. ಸಿನಿಮಾ ಫ್ಲೋ ಇರೋದ್ರ ಮೇಲೆ 2 ಸ್ಕ್ರೀನು, 4 ಸ್ಕ್ರೀನು, 5 ಸ್ಕ್ರೀನು ಓಪನ್ ಮಾಡ್ತಾ ಹೋಗ್ತಾರೆ. ಯಾವಾಗ ನಿಮಗೆ 5-6 ದೊಡ್ಡ ಸಿನಿಮಾ ಬರುತ್ತೆ, ಎಲ್ಲ 10 ಸ್ಕ್ರೀನು ಓಪನ್ ಮಾಡ್ತಾರೆ. ಎಲ್ಲ 10 ಸ್ಕ್ರೀನ್ಗೂ ಏನೇನು ಆಕ್ಯುಪೆನ್ಸಿ ಕೊಡ್ತಾರೆ ಸರ್. ಅದಕ್ಕೆ ರೀಪ್ಲೇಸ್ಮೆಂಟ್ ಆಗಿರೋದು ಇಂಗ್ಲೀಷ್ ಸಿನಿಮಾನೇ ಹೊರತು ಕನ್ನಡ ಸಿನಿಮಾ ಯಾವುದೂ ಆಗಿಲ್ಲ ಸರ್. ನೀವು ಆ ಟೈಮಲ್ಲಿ ನೀವು ನೋಡಿ ಅಲ್ಲಿಗೆ ರೀಪ್ಲೇಸ್ ಆಗಿದ್ದು 1 ನಿಮಿಷ. ಅಲ್ಲಿ ಏನಾಯ್ತು ಅಂತಂದ್ರೆ, ಅಲ್ಲಿ ಇಂಗ್ಲೀಷ್ ಸಿನಿಮಾ ಸ್ಕ್ರೀನ್ ಆಗದಿಂದ ಮಾಡಿದ್ರೆ ಹೊರತು ಬೇರೆ ಯಾವುದೇ ಅದರ್ ಲ್ಯಾಂಗ್ವೇಜ್ ಸೆಂಟರ್ ತಗೊಂಡ್ರೆ ನೀವು ಎಲ್ಲದಕ್ಕೂ ರೀಪ್ಲೇಸ್ ಆಗಿದ್ದು ಸ್ಪೈಡರ್-ಮ್ಯಾನ್ 3. ಯಾವುದಕ್ಕೂ ಕರಾವಳಿ ರಿಪ್ಲೇಸ್ಮೆಂಟ್ ಆಗಲಿಲ್ಲ. ಅದೊಂದೇ ಒಂದು ಥಿಯೇಟರ್. ಯಾಕಂದ್ರೆ ಅವಾಗ ಸಿನಿಮಾ ಸಿಗದೆ ಇರೋದ್ರಿಂದ ನಮ್ದಲ್ಲಿ ಹಾಕಿದ್ರೆ ಹೊರತು ನೀವು ಮಲ್ಟಿಪ್ಲೆಕ್ಸ್ ತಗೊಳ್ಳಿ, ಯಾವುದೇ ತಗೊಳ್ಳಿ, ಎಲ್ಲದೂ ಸೇಮ್ ಆಸ್ ಇಟ್ ಈಸ್ ಇತ್ತು. ಯಾವುದು ಶೋಸ್ ನಮಗೇನು ಚೇಂಜಸ್ ಆಗಿಲ್ಲ. ಫ್ರೈಡೇ ಏನು ಕೊಟ್ಟಿದ್ರು ಮಂಡೇ ಮಾರ್ನಿಂಗ್ವರೆಗೂ ಸೇಮ್ ಶೋಸ್ ವರ್ಕ್ ಕಂಟಿನ್ಯೂಡ್ ಸರ್. ಸರ್ ನಮ್ಮಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ತಮಿಳ್ಗೆ ಹೋಗಿ, ಚೆನ್ನೈಗೆ ಹೋಗಿ, ಹೈದರಾಬಾದ್ಗೆ ಹೋಗಿ ಲೋಕಲ್ ಸಿನಿಮಾನ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಸರ್. ಅದೇ ಬ್ಯಾಂಗ್ಳೂರಲ್ಲಿ ನೀವು ನೋಡಿದ್ರೆ 7 ರಿಂದ 8 ಲ್ಯಾಂಗ್ವೇಜ್ ಸಿನಿಮಾ ರಿಲೀಸ್ ಆಗುತ್ತೆ. ಇಲ್ಲೇನಾಗಿದೆ, ಜನ ಆಡಿಯನ್ಸ್ ಥಿಯೇಟರ್ಗೆ ಬರ್ತಿರೋದ್ರಿಂದ ಥಿಯೇಟರ್ ಅದನ್ನು ಸ್ಕ್ರೀನ್ ಮಾಡ್ತಿದ್ದಾರೆ ಹೊರತು ಯಾರು ಖಾಲಿ ಥಿಯೇಟರ್ ಇಟ್ಕೊಂಡು ಬೇರೆ ಲ್ಯಾಂಗ್ವೇಜ್ ಸಿನಿಮಾನ ಯಾರು ರನ್ ಮಾಡ್ತಾ ಇಲ್ಲ. ಇದೇ ನೀವು ಎಂಟೈರ್ ಇಂಡಿಯಾದಲ್ಲಿ ಹೋದ್ರೆ, ನಮ್ಮ ಬ್ಯಾಂಗ್ಳೂರಲ್ಲಿ ಅದರ್ ಲ್ಯಾಂಗ್ವೇಜ್ ಸಿನಿಮಾ ಹೋಗೋಷ್ಟು ಇನ್ಯಾವ ಸ್ಟೇಟಲ್ಲೂ ಸಹ ಹೋಗಲ್ಲ ಸರ್. ವಿತರಕರು ಅಂತಲ್ಲ, ನೀವು 25-30 ವರ್ಷದಿಂದ ನೋಡ್ಕೊಂಡು ಬಂದ್ರೂ ಸಹ ಸಿನಿಮಾ ಫ್ಲೋ ಇದೆ. ನಾವು ಬಂದಾಗಿಂದ ಅಥವಾ ಈಗ ಒಂದು 10 ವರ್ಷದಿಂದ ಸ್ಟಾರ್ಟ್ ಆಗಿದೆ ಅಂತಲ್ಲ. ನೀವು 1980 ನೋಡಿ, 1990 ನೋಡಿ, 2010 ನೋಡಿ, ಅದರ್ ಲ್ಯಾಂಗ್ವೇಜ್ ಸಿನಿಮಾಸ್ ಇನ್ಫ್ಲುಯೆನ್ಸ್ ಮೊದಲಿಂದಲೂ ಇದೆ. ಈಗ ಒಂದು 20 ವರ್ಷದ ಮುಂಚೆ ನೀವು ನೋಡಿದ್ರೆ 6 ವಾರ ಆದ್ಮೇಲೆ ಬರಬೇಕು, 5 ವಾರ ಆದ್ಮೇಲೆ ಬರಬೇಕು ಅಂತಲೂ ಒಂದು ರೂಲ್ಸ್ ಇತ್ತು, ಇಫ್ ಯು ಸಿ. ಸೊ ಅವತ್ತು ಸಹ ಪರಭಾಷೆಯ ಹಾವಳಿ ಇದ್ದಿದ್ದು ಸತ್ಯ. ಅದು ನಮ್ಮ ಬೆಂಗಳೂರಲ್ಲಿ ಜಾಸ್ತಿ. ಯಾಕೆ ಅಂತಂದ್ರೆ
ನಮ್ಮ ಬೆಂಗಳೂರು ಬಂದು ಮೆಟ್ರೋಪಾಲಿಟನ್ ಸಿಟಿ, ಇಲ್ಲಿ ನಿಮಗೆ ಎಲ್ಲ ಲ್ಯಾಂಗ್ವೇಜ್ ಜನನು ಫ್ಲೋ ಜಾಸ್ತಿ ಇದ್ದಾರೆ ಸರ್. ಒಂದು ನಿಮಿಷ ಹೇಳ್ತೀನಿ. ಈಗ ಕನ್ನಡದಲ್ಲಿ ದೊಡ್ಡ ಸಿನಿಮಾ ಆಗಿರತಕ್ಕಂಥ ಪ್ರತಿಯೊಂದು ಅದರ್ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿದೆಯಲ್ಲ ಸರ್. ಇಲ್ಲಿ ಸಕ್ಸಸ್ ಆಗಿರತಕ್ಕಂಥ ಸಿನಿಮಾ ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ರಿಲೀಸ್ ಆಗಿದೆ. ತಮಿಳಲ್ಲೂ ಆಗುತ್ತೆ, ತೆಲುಗುಲೂ ಆಗುತ್ತೆ, ನಾರ್ತ್ ಇಂಡಿಯನ್ ಸರ್. ಅಂದರೆ ಅದೇ ಇಲ್ಲಿ ಸಕ್ಸಸ್ ಆಗಿದ್ದ ಸಿನಿಮಾ ಮಾತ್ರ ಆಚೆ ಹೋಗಕ್ಕೆ ಸಾಧ್ಯ ಸರ್. 100% ಸಕ್ಸಸ್ ಆಗಿದೆ. ಇಲ್ಲಿ ದೊಡ್ಡ ಮಟ್ಟದಾಗ ಆಗಿರತಕ್ಕಂಥ ಸಿನಿಮಾ 100% ಆಚೆ ಕಡೆ ಎಲ್ಲ ಕಡೆನೂ ಚೆನ್ನಾಗಾಗಿದೆ ಸರ್. ಯಾವ ಸಿನಿಮಾ ಸರ್, ಈಗ ಸೂಫ್ರಮ್ಸು ನಾವೇ ಮಾಡಿದ್ವಿ, ಎಂಟೈರ್ ವರ್ಲ್ಡ್ ಎಲ್ಲ ಕಡೆ ಚೆನ್ನಾಗೋಯ್ತು. ಅದನ್ನೇ ಹೇಳ್ತಾ ಇದ್ದೀನಲ್ಲ ಸರ್. ಈಗ ದರ್ಶನ್ ಸರ್ ಸಿನಿಮಾ ಬಂದು ಕರ್ನಾಟಕದಲ್ಲಿ ಯಾವಾಗಲೂ ಯಶಸ್ಸನ್ನ ಜಾಸ್ತಿ ಕಾಣ್ತಕ್ಕಂಥದ್ದು. ನಾನೇನು ಹೇಳ್ತಾ ಇದ್ದೀನಿ, ಆ ಮೀಡಿಯಂ ಸ್ಕಿಲ್ಸ್. ಈಗ ನೀವು ಕಾಂತಾರ ತಗೊಳ್ಳಿ, KGF ತಗೊಳ್ಳಿ, ಸೂಫ್ರಮ್ಸೋ ತಗೊಳ್ಳಿ, ಇವತ್ತು ಕರಾವಳಿನೂ ಸಹ ಫಸ್ಟ್ ವೀಕ್ ಲಾಸ್ಟ್ ವೀಕ್ ಏನು ಸ್ಕ್ರೀನ್ ಮಾಡಿದ್ವಿ ಅದಕ್ಕಿಂತ ಜಾಸ್ತಿ ಸ್ಕ್ರೀನ್ ಮಾಡ್ತಿದ್ವಿ ಅದರ್ ಸ್ಟೇಟ್ಸಲ್ಲಿ. ಇವತ್ತು ಲಾಸ್ಟ್ ವೀಕ್ ನೀವು ಬಾಂಬೆ ಎಲ್ಲ ತಗೊಂಡ್ರೆ 4-5 ಶೋ ಇತ್ತು, ಈಗ ಮತ್ತೆ 5 ಸೆಂಟರ್ ಎಕ್ಸ್ಟ್ರಾ ಓಪನ್ ಮಾಡ್ತೀರ ಎಲ್ಲ ಕಡೆ.